ಜಗತ್ತಿಗೆ ಮೊದಲ ಸಂಸತ್ತನ್ನ ಪರಿಚಯಿಸಿಕೊಟ್ಟಂತದ್ದು ನಮ್ಮ ಅಣ್ಣನಾದ ಬಸವಣ್ಣನವರು, ಉತ್ತರ ಕರ್ನಾಟಕದವರು. ಜಗತ್ತಿಗೆ ಸಮಾನತೆಯನ್ನ, ಸಮಾಜವನ್ನ, ಪ್ರಜಾಪ್ರಭುತ್ವವನ್ನ ಪರಿಚಯಿಸಿಕೊಟ್ಟಂತ ಉತ್ತರ ಕರ್ನಾಟಕದವರಿಗೆ ಇವತ್ತು ಈ ತಾರತಮ್ಯ ಬರ್ತಾ ಇರೋದು ಬಹಳ ಶೋಚನೀಯ, ಬಾಳಿಗೆ ಮನಸ್ಸಿಗೆ ನೋವು ತರ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಂಗ್ಲಿಷಲ್ಲಿ ಒಂದು ಗಾದೆ ಇದೆ ಅಧ್ಯಕ್ಷರೇ, ಮುಂದಕ್ಕೆ ಹೋಗ್ಲಿ, ಕ್ರೈಂಗ್ ಕಿಟನ್ಸ್ ವಿಲ್ ಗೆಟ್ ಮೋರ್ ಮಿಲ್ಕ್ ಅಂತ ಹೇಳಿ, ಮಗು ಅತ್ರೆ ಮಾತ್ರ ತಾಯಿ ಹಾಲು ಕುಡಿಸೋದು ಅಂತ ಹೇಳ್ತಾರೆ. ದಕ್ಷಿಣ ಕರ್ನಾಟಕದವರು ಚೆನ್ನಾಗಿ ಆಳಕ್ ಗೊತ್ತು ಅಧ್ಯಕ್ಷ. ಇಲ್ಲಪ್ಪ, ಅವರು ತಮ್ಮ ಅಭಿವೃದ್ಧಿ ಕೆಲಸಕ್ಕೆ ಹೆಂಗ್ ಮಾಡಿಸ್ಕೋಬೇಕು ಅಂತ ಅವ್ರಿಗೆ ಗೊತ್ತು ಅಧ್ಯಕ್ಷ. ನಾನು ಉತ್ತರ ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು ಒಗ್ಗಟ್ಟಾಗಿ ಉತ್ತರ ಕರ್ನಾಟಕ ಪರವಾಗಿ ನಾವು ಹೋರಾಟ ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಮಾತು ನಾನು ಹೇಳಬಯಸ್ತೇನೆ ಅಧ್ಯಕ್ಷರೇ. ನಾನು ಅಖಂಡ ಕರ್ನಾಟಕದ ಪರವಾಗಿದ್ದೀನಿ, ಆದರೆ ನಮ್ಮ ಉಮೇಶ್ ಕತ್ತಿ ಸಾಹೇಬ್ರ ಹಿಂದೆ, ಆಮೇಲೆ ನಮ್ಮ ಸ್ನೇಹಿತರಾದ ಚಂದ್ರು ಲಮಾಣಿ ಅವರು ಬೇರೆ ರಾಜ್ಯ ಬೇಕು ಅಂತ ಕೇಳಿದ್ರು, ಅದ್ರ ಪರವಾಗಿ ನಾನು ಇಲ್ಲದೆ ಹೋದ್ರು. ಅವರ ನೋವನ್ನು ನನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಮನಸ್ಸು ನನ್ನಲ್ಲಿ ಇದೆ ಅಧ್ಯಕ್ಷ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ನಮ್ಮ ತಲಾ ಆದಾಯ ಪರ್ ಕ್ಯಾಪಿಟಾ ಇನ್ಕಮ್ ನಮ್ಮ ಉತ್ತರ ಕರ್ನಾಟಕದ್ದು ಒಂದು ವರ್ಷಕ್ಕೆ 1.4 ಲಕ್ಷ ಇದ್ರೆ, ದಕ್ಷಿಣ ಕರ್ನಾಟಕದ್ದು ಸರಾಸರಿ 4 ಲಕ್ಷ ರೂಪಾಯಿ ಇದೆ ಅಧ್ಯಕ್ಷ. ಅದೇ ಬೆಂಗಳೂರದು ಒಂದೇ 7 ಲಕ್ಷ ರೂಪಾಯಿ ತಲಾ ಆದಾಯ ಇರತಕ್ಕಂಥ ಒಂದು ತಾರತಮ್ಯ ಇಲ್ಲಿ ಎದ್ದು ಕಾಣುತ್ತೆ ಅಧ್ಯಕ್ಷ. ಇನ್ನು GDP ನೋಡಿದ್ರೆ, ಫಸ್ಟ್ ಟಾಪ್ 10 ನೋಡಿದ್ರೆ ಎಲ್ಲ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು ಬರ್ತವೆ ಅಧ್ಯಕ್ಷ. ನಮ್ದು ಫಸ್ಟ್ ಬರುತ್ತೆ ಅಧ್ಯಕ್ಷ, ಕೆಳಗಡೆಯಿಂದ ಫಸ್ಟ್ ಬರ್ತೀವಿ ಅಧ್ಯಕ್ಷರು ನಾವು. ಬಾಟಮ್ ಟಾಪ್ 10 ಇರೋದು ಉತ್ತರ ಕರ್ನಾಟಕದಲ್ಲಿ. ಇದು ಅಂಕಿ ಅಂಶ ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷ. ನಾನು ಮೊದಲನೇ ಅಧಿವೇಶನದಲ್ಲೇ ನಮ್ಮ ಕೈಗಾರಿಕಾ ಮಂತ್ರಿಗಳಾದ MB ಪಾಟೀಲ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಇಂಡಸ್ಟ್ರಿಗಳು ಉತ್ತರ ಕರ್ನಾಟಕಕ್ಕೆ ಬರಬೇಕು, ಹಾವೇರಿಗೆ ಬರಬೇಕು, ರಾಣೆಬೆನ್ನೂರಿಗೆ ಬರಬೇಕು ಅಂತ ಅಧ್ಯಕ್ಷರೇ. ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಉದಾಹರಣೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಕೇವಲ 7 ಇದಾವೆ ಅಧ್ಯಕ್ಷ. ಬೆಂಗಳೂರು ಜಿಲ್ಲೆಯಲ್ಲಿ 7,000, 1,000 ಪಟ್ಟು ಹೆಚ್ಚು ಕೈಗಾರಿಕೆಗಳು ಇದ್ರೆ ಹೆಂಗೆ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಅಧ್ಯಕ್ಷ ಉತ್ತರ ಕರ್ನಾಟಕದಲ್ಲಿ ಅಂತಕ್ಕಂಥ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಧ್ಯಕ್ಷರೇ. ನಾ MB ಪಾಟೀಲ್ ಸಾಹೇಬ್ ಹೋಗಿ ಕೇಳ್ಕೊಂಡೆ, 10 ಸರಿ ಕೇಳ್ಕೊಂಡಾಗ ಹೇಳಿದ್ರು, ಇಲ್ಲಪ್ಪ ಯಾರು ಕೈಗಾರಿಕೆಗಳು ಇಂಡಸ್ಟ್ರಿಯವರು ಉತ್ತರ ಕರ್ನಾಟಕ ಬರಕ್ ಒಪ್ತಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೆಂಗ್ ಒಪ್ತಾರೆ ಗುರುಗಳೇ ಅಧ್ಯಕ್ಷರೇ, ಹೆಂಗ್ ಒಪ್ತಾರೆ? ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ನ ನೀವು ದಕ್ಷಿಣ ಭಾರತದಲ್ಲಿ ಇಟ್ಕೊಂಡು, ದಕ್ಷಿಣ ಕರ್ನಾಟಕದಲ್ಲಿ ಇಟ್ಕೊಂಡು ಹೆಂಗೆ ಇಂಡಸ್ಟ್ರಿಗೂ ಬರಕ್ ಹೋಗ್ತಾರೆ? ನೀವು ಒಳ್ಳೆ ರೋಡ್ಗಳು ದಕ್ಷಿಣ ಭಾರತದಲ್ಲಿದ್ದಾವೆ, ಒಳ್ಳೆ ಕರೆಂಟು ನೀವು ಕೊಡ್ತೀರಿ, ಒಳ್ಳೆ ನೀರು ಕೊಡ್ತೀರಿ, ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಬಾ ಅಂದ್ರೆ ಇಂಡಸ್ಟ್ರಿ ಹೆಂಗ್ ಬರ್ತಾರೆ ಅಂತಕ್ಕಂಥ ಮಾತನ್ನ ಬಹಳ ನೋವಿನಿಂದ ನಾನು ಹೇಳ್ತಾ, ಹೋಗ್ಲಿ ಪ್ರೈವೇಟ್ ಅವ್ರು ಹೋಗ್ಲಿ ಅಧ್ಯಕ್ಷರೇ. ಇನ್ನು ಪಬ್ಲಿಕ್ ಎಂಟರ್ಪ್ರೈಸಸ್, ಸರ್ಕಾರ ಉದ್ಯಮಗಳು ಅವರ ಒಂದರ ಇದಾವ ಅಧ್ಯಕ್ಷರೇ ಉತ್ತರ ಕರ್ನಾಟಕದಲ್ಲಿ. HAL ಇರಬಹುದು, BHEL ಇರಬಹುದು, ಇವು ಸರ್ಕಾರದ್ದು, BEL ಇರಬಹುದು, HMT ಇರಬಹುದು, ಇಂಥವೆಲ್ಲ ದಕ್ಷಿಣ ಕರ್ನಾಟಕಕ್ಕೆ ಇಟ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಒಂದೂ ಕೂಡ ಇಲ್ಲದೆ ಇರೋದು ಇದು ಬಹಳ ಶೋಚನೀಯ ಅಂತ ಮಾತು ನಾನು ಹೇಳಿ ಬಯಸ್ತೇನೆ ಅಧ್ಯಕ್ಷರೇ. ಇನ್ನು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಗಳಾಗ್ಲಿ, IISc ಆಗಲಿ, IIM ಆಗಲಿ, IIT ಆಗಲಿ, ನ್ಯೂಮರಸ್ ರಿಸರ್ಚ್ ಸೆಂಟರ್ಗಳಾಗ್ಲಿ, ಎಲ್ಲವೂ ಇರತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಅಧ್ಯಕ್ಷರೇ. ಇನ್ನು HMT ಕೂಡ ದಕ್ಷಿಣ ಕರ್ನಾಟಕದಲ್ಲೇ ಇದೆ ಅಧ್ಯಕ್ಷರೇ. ಈ ತರದ ತಾರತಮ್ಯ ನಾವು ಎದ್ದು ಕಾಣತಕ್ಕಂಥದ್ದನ್ನು ತಮ್ಮ ಮುಂದಿನ ಗಣನೆಗೆ ತರಲು ಬಯಸಿ, ಇನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಈಗಾಗಲೇ ದಕ್ಷಿಣ ಕರ್ನಾಟಕದಲ್ಲಿ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದಾವೆ ಅಧ್ಯಕ್ಷರೇ, ಒಂದು ಬೆಂಗಳೂರು, ಇನ್ನೊಂದು ಮಂಗಳೂರು. ಮೊನ್ನೆ ಹೋದ ತಿಂಗಳು ಹೋಗಿ ನೀವು ತುಮಕೂರಲ್ಲಿ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಕ್ಕೆ ಹೋಗ್ತೀರಿ ಅಧ್ಯಕ್ಷರೇ. ಒಂದರ ಉತ್ತರ ಕರ್ನಾಟಕದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಾ ಅಧ್ಯಕ್ಷರೇ? ಈ ಇನ್ಫ್ರಾಸ್ಟ್ರಕ್ಚರ್ ನೀವು ಕೊಡದೆ ಹೋದ್ರೆ ಉತ್ತರ ಕರ್ನಾಟಕಕ್ಕೆ ಇಂಡಸ್ಟ್ರಿಗಳು ಬರೋದಾದ್ರೂ ಹೇಗೆ ಅಂತಕ್ಕಂಥ ಮಾತನ್ನು ನಾವೆಲ್ಲ ಮನವರಿಕೆ ಮಾಡ್ಕೋಬೇಕು ಅಧ್ಯಕ್ಷರೇ. ಇನ್ನು ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಬೇಲೂರು, ಹಳೆಬೀಡು ಅಂತಂದ್ಬಿಟ್ರೆ ಇಡೀ ಜಗತ್ತು ಪ್ರಸಿದ್ಧ ಅಧ್ಯಕ್ಷ. ಅದೇ ನಮ್ಮ ಐಹೊಳೆ ಪಟ್ಟದಕಲ್ಲು, ಅದು ಯಾಕೆ ನಮ್ಮ ರಾಣೆಬೆನ್ನೂರು, ನನ್ನ ಕ್ಷೇತ್ರದಲ್ಲೇ ಮುಕ್ತೇಶ್ವರ ದೇವಸ್ಥಾನ ಇದೆ ಅಧ್ಯಕ್ಷರೇ, ಅದು ಹೊಯ್ಸಳರು ಕಟ್ಟಿಸತಕ್ಕಂಥದ್ದು. ಯಾವ ಹಳೆಬೀಡು ಬೇಲೂರಿಗೆ ಕಮ್ಮಿ ಇಲ್ಲ ಅಧ್ಯಕ್ಷರೇ. ಹರಿಹರೇಶ್ವರ ಇದೆ ಅಧ್ಯಕ್ಷರೇ, ಐರಣಿ ದೇವಸ್ಥಾನ ಇದೆ ಅಧ್ಯಕ್ಷರೇ. ಅಷ್ಟೇ ಅಲ್ಲದೆ ಜಗತ್ತಿನಲ್ಲೇ 2 ಕಡೆ ಮಾತ್ರ ಕೃಷ್ಣ ಮೃಗಗಳು ಸಿಗೋದು ಅಧ್ಯಕ್ಷರೇ. ಕೃಷ್ಣ ಮೃಗ ರಾಣೆಬೆನ್ನೂರು, ರಾಜಸ್ಥಾನ ಬಿಟ್ಟರೆ ಇಡೀ ಜಗತ್ತಲ್ಲೇ ಎಲ್ಲೂ ಸಿಗೋದಿಲ್ಲ ಅಧ್ಯಕ್ಷರೇ. ಆದ್ರೂ ಕೂಡ ಟೂರಿಸಂ ಅನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳೆಸಿಲ್ಲ ಅಧ್ಯಕ್ಷರೇ. ಒಬ್ಬ ಟೂರಿಸ್ಟು ಬಂದ ಅಂದ್ರೆ 10 ಜನಕ್ಕೆ ಕೆಲಸ ಸಿಗುತ್ತೆ ಅಧ್ಯಕ್ಷರೇ. ಉತ್ತರ ಕರ್ನಾಟಕ ಉದ್ಧಾರ ಆಗಬೇಕು ಅಂತಂದ್ರೆ ಟೂರಿಸಂ ಕೂಡ ಡೆವಲಪ್ ಆಗಬೇಕು ಅಂತ ನಾನು ಹೇಳಿ ಬಯಸ್ತೇನೆ ಅಧ್ಯಕ್ಷರೇ. ಇನ್ನು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬೆಂಗಳೂರಲ್ಲಿ ನಾಳೆ ಒಂದಿದೆ ಅಧ್ಯಕ್ಷರೇ, ಇನ್ನೊಂದು ತುಮಕೂರಲ್ಲಿ ಮೊನ್ನೆ
ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಧ್ಯಕ್ಷ. ಈ ತರದ ಬೆಳವಣಿಗೆಗಳನ್ನ, ಇನ್ಫ್ರಾಸ್ಟ್ರಕ್ಚರ್ಗಳನ್ನ ನಾವು ಉತ್ತರ ಕರ್ನಾಟಕದಲ್ಲಿ ಮಾಡಿದಾಗ ಮಾತ್ರ ನಾವು ಈ ಅಸಮತೋಲನವನ್ನ ತಡೆಯಕ್ಕಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇನ್ನು HDI ಅಧ್ಯಕ್ಷರೇ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚಕ, ಇದರಲ್ಲೂ ಕೂಡ ಟಾಪ್ 10 ಅಲ್ಲಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳೇ ಇದಾವೆ. ಬಾಟಮ್ 10 ಅಲ್ಲಿ ನಾರ್ತ್ ಕರ್ನಾಟಕ ಜಿಲ್ಲೆ ಇದೆ ಅಧ್ಯಕ್ಷರೇ. ಇದು ಲಿಟ್ರಸಿ ರೇಟು, ಸಾಕ್ಷರತಾ ಪ್ರಮಾಣ ದಕ್ಷಿಣ ಕರ್ನಾಟಕದಲ್ಲಿ 80% ಸಾಕ್ಷರತೆ ಇದೆ ಅಧ್ಯಕ್ಷರೇ. ಕಲ್ಯಾಣ ಕರ್ನಾಟಕದಲ್ಲಿ ಕೇವಲ 50% ಇದೆ ಅಧ್ಯಕ್ಷರೇ. ನಮ್ಮ ಕರ್ನಾಟಕದಲ್ಲಿ 60% ಇದೆ. ಇಲ್ಲಿ ಕೂಡ ಎಜುಕೇಶನ್ ಅವಶ್ಯಕತೆ ಇದೆ ಅಧ್ಯಕ್ಷರೇ. ಯಾಕಿದೆ ಅಂತ ಹೇಳ್ತೀನಿ ಹೇಳ್ರಿ ಅಧ್ಯಕ್ಷ. ಕೊನೆಯದಾಗಿ 12ರಿಂದ 15 ಟೀಚರ್ಗೆ, ಸ್ಟೂಡೆಂಟ್ಸ್ಗೆ ಒಬ್ಬ ಟೀಚರ್ ದಕ್ಷಿಣ ಕರ್ನಾಟಕದಲ್ಲಿ ಇದ್ದಾರೆ. ಇದು ನಂಜನಗೂಡು ವರದಿ ಅಧ್ಯಕ್ಷರೇ. ನಮ್ಮ ಉತ್ತರ ಕರ್ನಾಟಕದಲ್ಲಿ 50ರಿಂದ 60 ವಿದ್ಯಾರ್ಥಿಗಳಿಗೆ ಒಬ್ಬ ಟೀಚರ್ ಇದ್ದಾರೆ ಅಧ್ಯಕ್ಷರೇ. ನಾವು ಈ ತರ 5 ಕ್ಲಾಸ್ ರೂಮ್ ಅನ್ನ ಒಬ್ಬ ಟೀಚರ್ ನಡೆಸಬೇಕು ಅಧ್ಯಕ್ಷರೇ. ನಾವು CET-ಲಾಗ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಾಗಿ, PDO ಎಕ್ಸಾಮ್ಲಾಗ್ಲಿ, KS ಎಕ್ಸಾಮ್ಲಾಗ್ಲಿ ನಾವು ದಕ್ಷಿಣ ಕರ್ನಾಟಕದವ್ರ ಜೊತೆಗೆ 5 ಕ್ಲಾಸ್ಗೆ ಒಬ್ಬ ಟೀಚರ್ ಇದ್ದವರು ಬಂದು ನಿಮ್ ಜೊತೆ ಕಾಂಪೀಟ್ ಮಾಡಕ್ಕಾಗುತ್ತೆ, ಸ್ಪರ್ಧೆ ಮಾಡಕ್ಕಾಗುತ್ತೆ ಅಧ್ಯಕ್ಷರೇ. ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಧ್ಯಕ್ಷರೇ. ಆದ್ರಿಂದ ನಾನು ನಮ್ಮ ಮುಖ್ಯಮಂತ್ರಿಗಳು ಸಮ ಸಮಾಜ ನಿರ್ಮಾಣ ಮಾಡತಕ್ಕಂಥ ಕಲ್ಪನೆ ಉಳ್ಳಂತವ್ರು ಅಧ್ಯಕ್ಷರೇ. ಸಮ ಪ್ರಾಂತ್ಯ ಕೂಡ ಇವರು ನಿರ್ಮಾಣ ಮಾಡುವಂತ ಮನಸ್ಸು ಈ ಸರ್ಕಾರಕ್ಕೆ ಬರಲಿ, ಇಚ್ಛಾಶಕ್ತಿ ಇರಲಿ. IAS ಅಧಿಕಾರಿಗಳು ಕೊಟ್ಟಂತ ಡಿಪ್ಲೊಮ್ಯಾಟಿಕ್ ಉತ್ತರ ಬೇಡ, ಇಚ್ಛಾಶಕ್ತಿಯಿಂದ ನಮ್ಮ ನಂಜುಂಡಪ್ಪ ವರದಿ ಏನಿದೆ ಅದನ್ನ ಅನುಷ್ಠಾನ 100% ಮಾಡಿ 80% C ದರ್ಜೆ ಅಪಾಯಿಂಟ್ಮೆಂಟ್ ಅಲ್ಲಿ ರಿಸರ್ವೇಶನ್ ಕೊಡಬೇಕು. ಇನ್ನು ಎಲ್ಲದರಲ್ಲೂ 50% ಕೊಡಬೇಕು. ನಮ್ಮ ಮಂತ್ರಿಮಂಡಲದಲ್ಲೂ ಕೂಡ 50% ಕೊಡಬೇಕು ಅಂತ ನಂಜುಂಡಪ್ಪನವರು ಹೇಳಿದ್ದಾರೆ ಅಧ್ಯಕ್ಷರೇ. ಕೊಟ್ಟರು ಎಂತ ಪೋರ್ಟ್ಫೋಲಿಯೋ ಕೊಡ್ತಾರಂದ್ರೆ ಟೆಕ್ಸ್ಟೈಲು, ಲೇಬರ್, ಇಂಥವು ಕೊಡ್ತಾರೆ ಅಧ್ಯಕ್ಷರೇ. ದಯಮಾಡಿ ನಮ್ಮ ನಂಜುಂಡಪ್ಪ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ತಮ್ಮನ್ನು ಬೇಡಿಕೊಂಡು ಮಾತಿಗೆ ಕೊಡ್ತೀನಿ ಅಧ್ಯಕ್ಷ.